ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಪೊಲೀಸ್ ನೇಮಕಾತಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಡೈರೆಕ್ಟರ್ ಜನರಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಚೇರಿಯಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ನಿಮಗೆ ಗುಡ್ ನ್ಯೂಸ್. ಪೊಲೀಸ್ ಇಲಾಖೆ ನೇಮಕಾತಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇದನ್ನು ಬಂದ್ಬಿಟ್ಟು ಪೊಲೀಸ್ ಮಹಾನಿರ್ದೇಶಕರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಎಲ್ಲ ನಗರದ ಪೊಲೀಸ್ ಆಯುಕ್ತರು, ಎಲ್ಲ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಇದು ಸಲ್ಲಿಸಿದ್ದಾರೆ. ನೇರ ನೇಮಕಾತಿ ಕುರಿತು ನಿಮಗೆ ಪೊಲೀಸ್ ಇಲಾಖೆದು ಅದರ ಬಗ್ಗೆ ಅಧಿಕೃತ ಮಾಹಿತಿ ಬಂದಿದೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಎಷ್ಟೆಷ್ಟು ಬಿಟ್ಟಿದ್ದಾರೆ, ಯಾವಾಗ ನೇಮಕಾತಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. DSI ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ 5, ಕಲ್ಯಾಣೇತರ 15 ನಾನ್ ಹೆಚ್ಕೆ. APC ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC 272, ಕಲ್ಯಾಣ ಕರ್ನಾಟಕ 275, ಕಲ್ಯಾಣೇತರ ಕರ್ನಾಟಕ 1175. ಸಿವಿಲ್ ಪೊಲೀಸ್ ಹುದ್ದೆಗಳು ಕಲ್ಯಾಣ ಕರ್ನಾಟಕ 610, ನಾನ್ ಹೆಚ್ಕೆ 3500 ಹುದ್ದೆಗಳು, ಟೋಟಲ್ 4110. ನಿಮಗೆ KSRP ಕಲ್ಯಾಣ ಕರ್ನಾಟಕ 532, ಕಲ್ಯಾಣೇತರ ಕರ್ನಾಟಕ 1500, ಒಟ್ಟು 2037 ಹುದ್ದೆಗಳು. ಪೊಲೀಸ್ ಕಾನ್ಸ್ಟೇಬಲ್ KSISF ಬರೋಡಿ 364, ಕಲ್ಯಾಣ ಕರ್ನಾಟಕ, ನಾನ್ ಹೆಚ್ಕೆ 0, ಒಟ್ಟು 364. ಒಟ್ಟು ನಿಮ್ಗೆ ಗಮನಿಸ್ಬೋದು. DSC 20 ಇದೆ, APC 1650 ಇದೆ, ಸಿವಿಲ್ ನಿಮಗೆ ಗೊತ್ತಿರೋಗೆ 4110 ಇದೆ, KSRP 2032 ಇದೆ. ಇನ್ನಂತೂ KSISFಗೆ ಬರೋರಿ 364 ಇದೆ ಪೊಲೀಸ್ ಕಾನ್ಸ್ಟೇಬಲ್. ಇದನ್ನು ನಿಮಗೆ ನಿಮಗೆ ಆಸ್ ಯೂಶುವಲ್ ನೇಮಕಾತಿ ಆದೇಶದ ಪ್ರಕಾರ 15% ರೀತಿ ನೇಮಕಾತಿ ಎನ್ನುವ ನಿಮಗೆ ವರ್ಗೀಕರಣ ಮಾಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೀವು ಗಮನಿಸಬಹುದು, ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 6% ಹುದ್ದೆಗಳನ್ನ ಕಾಯ್ದಿರಿಸಬೇಕಾಗುತ್ತೆ. ಬಿಕಾಸ್ ಯಾಕೆ 6% ಅಂದ್ರೆ ನಿಮಗೆ ಇಂಟರ್ನಲ್ ರಿಸರ್ವೇಶನ್ ಇಶ್ಯೂ ಆಗಿರೋ ಕಾರಣ ಸರ್ಕಾರಕ್ಕೆ ಕೋರ್ಟಲ್ಲಿ ಹಿನ್ನಡೆ ಆಗಿದೆ. ನ್ಯಾಯಾಲಯ ಈ ಹಿಂದಿನ ನೇಮಕಾತಿ ಪ್ರಕಾರ ನೇಮಕಾತಿ ಮಾಡಿ ಅಂತ ಹೇಳಿದೆ. ಅದರ ಅನ್ವಯ 6% ಹೋಲ್ಡ್ ಮಾಡಿ ನಿಮಗೆ ಇನ್ನು ಉಳಿದದಕ್ಕೆ ನಿಮಗೆ ಇದರ ವಿರುದ್ಧ ಇದನ್ವಯ ನಿಮಗೆ ರೋಸ್ಟರ್ ಬಿಂದು ಪ್ರಕಟ ಮಾಡೋಕ್ಕೆ ಮಾಹಿತಿ ಕೊಟ್ಟಿದೆ. ಅದರ ಜೊತೆ ನಿಮಗೆ ಮೀಸಲಾತಿ ಪ್ರಮಾಣ ಕೂಡ ಅದು ವರ್ಗೀಕರಣ ಕೂಡ ಮಾಡಬೇಕು. ರೋಸ್ಟರ್ ಬಿಂದುಗಳ ಅನುಸಾರ ನಿಮಗೆ ವರ್ಗೀಕರಣ ಮಾಡಿ ನೀವು 5ನೇ ತಾರೀಕು 5/3/2020 ಒಳಗಡೆ ನೀವು ನೇಮಕಾತಿ ವಿಭಾಗಕ್ಕೆ ಕಳಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ನೇಮಕಾತಿ ವಿಭಾಗಕ್ಕೆ ಮಾನ್ಯ DGP ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಡಿಸೈಡ್ ಮಾಡಿ ನಿಮಗೆ ನೇಮಕಾತಿ ವಿಭಾಗಕ್ಕೆ ಕಳಿಸ್ತಾರೆ. ಬಿಕಾಸ್ ಯಾಕೆ ಅಂದ್ರೆ ಇದು ವರ್ಗೀಕರಣ ಆಗಬೇಕು. ತುರ್ತು ಹೇಳಿದ್ದಾರೆ ನೋಡಿ, ದಿನಾಂಕ 5ನೇ ತಾರೀಕು ಒಳಗಡೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಹಂಗಾದ್ರೆ ನೇಮಕಾತಿ ಕೂಡ ಶುರು ಆಗುತ್ತೆ. ಹುದ್ದೆಗಳು ಕೂಡ ಗಮನಿಸಿ ನೀವು ತಯಾರಿ ಕೂಡ ಮಾಡ್ಕೊಳ್ಳಿ. ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತ ನೋಡಿದ್ರೆ ಅನ್ಕೋತೀನಿ. ಪೊಲೀಸ್ ಇಲಾಖೆ ನೇಮಕಾತಿ ಪೊಲೀಸ್ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ ಕೂಡ ಮಾಹಿತಿ ಬಂದಿದೆ. 5ನೇ ತಾರೀಕು ಒಳಗಡೆ ನಿಮಗೆ ಇಲಾಖೆಗೆ ಮಾಹಿತಿ ಕಳಿಸಬೇಕು. ಮೀಸಲಾತಿ ವರ್ಗೀಕರಣ ಎಲ್ಲ ರೋಸ್ಟರ್ ಬಿಂದುಗಳ ಅನುಸಾರ ಏನಾಗಿದೆ ಅದನ್ನು ಕಳಿಸಬೇಕು ಅಂತ ಹೇಳಿ ಮಾಹಿತಿ ಬಂದಿದೆ. ಗುಡ್ ನ್ಯೂಸ್. ಥ್ಯಾಂಕ್ ಯು.